ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು 31 ಜನವರಿ 2024. ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡೋಣ. ಅದೇ ರೀತಿ ನಾಳೆ ಬಜೆಟ್ ಇದೆ. ಮೊದಲನೇ ಫೆಬ್ರವರಿನಲ್ಲಿ ಬಜೆಟ್ ಇದೆ. ನೋಡಿಕೊಂಡು ಟ್ರೇಡಿಂಗ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಯೂಶ್ವಲಿ ಬಜೆಟ್ ಇದ್ದಾಗ ಟ್ರೇಡಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ, ಕಡಿಮೆ ಮಾಡ್ತಾರೆ, ಬಜೆಟಿಗೆ ಕಾಯ್ತಾರೆ. ಬಜೆಟಲ್ಲಿ ಯಾವ ರೀತಿ, ಯಾವ ವಲಯದಲ್ಲಿ, ಯಾವ ಸೆಕ್ಟರ್ನಲ್ಲಿ ಗೌರ್ಮೆಂಟು ಬಜೆಟು ಮಂಡನೆ ಮಾಡುತ್ತೆ, ಯಾವ ಸೆಕ್ಟರಲ್ಲಿ ದುಡ್ಡು ಕೊಡೋದಕ್ಕೆ ರೆಡಿ ಇದೆ ಅಂತ ಆ ಸೆಕ್ಟರಲ್ಲಿರೋ ಆ ಇಂಡಸ್ಟ್ರೀಸ್ಗಳಿಗೆ, ಆ ಸ್ಟಾಕ್ಸ್ಗಳಿಗೆ ಇನ್ವೆಸ್ಟ್ಮೆಂಟು ಮಾಡೋದಕ್ಕೆ ಏನು ಮಾಡ್ತಾರೆ, ಸ್ವಲ್ಪ ಟ್ರೇಡಿಂಗ್ನ ಕಡಿಮೆ ಮಾಡಿ ವೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಇಂಟರಿಮ್ ಬಜೆಟು, ಫುಲ್ ಬಜೆಟು ಮೇ ಬಿ ಮುಂದೆ ಆಗುತ್ತೆ. ನಾಳೆ ಬಂದು 1 ಫೆಬ್ರವರಿ 11 ಗಂಟೆಗೆ ಬಜೆಟು ಶುರು ಆಗುತ್ತೆ. ಬನ್ನಿ ಇವತ್ತು ನೋಡೋಣ ಏನಾಯಿತು ಅಂತ. ನಿಫ್ಟಿ 50 ಇವತ್ತು ಸುಮಾರು 200 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಇವತ್ತು ಕ್ಲೋಸ್ ಆಗಬೇಕಾದ್ರೆ ನಿಫ್ಟಿ 50 ಬಂದು 21,725.70ಗೆ ಕ್ಲೋಸ್ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಇವತ್ತು ಏರಿಕೆ ಆಗಿದೆ. ಇದರಲ್ಲೂ ಅಷ್ಟೇ ಸುಮಾರು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಬನ್ನಿ ಅದೆಷ್ಟಾಗಿದೆ ಅಂತ ನೋಡೋಣ. ಇದು ಸುಮಾರು 600 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. 612 ಪಾಯಿಂಟ್ಸ್ ಏರಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ ಸುಮಾರು 71,752ಕ್ಕೆ ಇದು ಕ್ಲೋಸ್ ಆಗಿದೆ. ಅದೇ ರೀತಿ ಟ್ರೆಂಡಿಂಗ್ ಶೇರ್ ಅಂತ ಹೇಳಿದ್ರೆ ಸುಜ್ಲಾನು, ಅದು ಪ್ರತಿಯೊಂದು ಶೇರಲ್ಲಿ ಇವತ್ತು ನೋಡ್ಬೋದು ₹2.15 ಅಷ್ಟು ಏರಿಕೆ ಆಗಿದೆ. NHPC ಹೈಡ್ರೋ ಪ್ರಾಜೆಕ್ಟ್ ಇದು ಕಂಪನಿ, ಇದು ಬಂದು ಸುಮಾರು ₹3.35 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲೂ. ಅದೇ ರೀತಿ ಇನ್ನೂ ಒಂದು ಟ್ರೆಂಡಿಂಗ್ ಶೇರು ಅಂತ ಹೇಳಿದ್ರೆ IRFC, ಸುಮಾರು ಪ್ರತಿಯೊಂದು ಶೇರಲ್ಲಿ ₹8.50 ಆಗಿದೆ. ನಿನ್ನೆ ನೋಡ್ಬೋದು ಅದರ ಇಂಟ್ರಾಡೇ ಇದರಲ್ಲಿ ಮಾಡಿದರೆ ಸುಮಾರು ಸ್ಟಾಪ್ ಲಾಸ್ ಹಾಕೊಂಡು ಮಾಡಿದ್ರೆ ₹2, ಸ್ಟಾಪ್ ಲಾಸ್ ಹಾಕಿದ್ರೆ ₹400 ₹600 ಲಾಸ್ ಆಗ್ತಿತ್ತು. ಬಟ್ ಇದು ರಿಕವರಿ ಮಾಡಿಕೊಟ್ಟಿದೆ. ಇದೇ ರೀತಿ ಇದು ಶೇರ್ ಮಾರ್ಕೆಟ್ನಲ್ಲಿ ಒಂದು ಸಲ ಲಾಸು, ಒಂದು 2-3 ಸಲ ಗೇನ್ ಆದರೆ ನಿಮಗೆ ಒಂದು ಪ್ರಾಫಿಟ್ ಆಗುತ್ತೆ. ಓವರಾಲ್ ಆಗಿ ನೀವು ಸ್ಟಾಪ್ ಲಾಸ್ ಹಾಕ್ಕೊಂಡು ನೋಡಿದ್ರೆ ನಿಮಗೆ ಇಂಟ್ರಾಡೇನಲ್ಲಿ ಇದು ಒಂದು ಪ್ರಾಫಿಟ್ ಕೊಡುತ್ತೆ. ಅದೇ ರೀತಿ ಇನ್ನು ಯಾವುದು ಟ್ರೆಂಡಿಂಗ್ ಶೇರ್ ಅಂದರೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ, ಇದು ಕೂಡ ಅಷ್ಟೇ ಪ್ರತಿಯೊಂದು ಶೇರಲ್ಲಿ ₹8.65 ಅಷ್ಟು ಇವತ್ತು ಏರಿಕೆ ಆಗಿದೆ. ಇದನ್ನು ಅಷ್ಟೇ ನಿನ್ನೆ ಲಾಸ್ ಆಗಿತ್ತು. ಅದು ನೋಡಿ, ಓವರಾಲ್ ಆಗಿ ನಿಮಗೆ ಲಾಸಸ್ ಕಡಿಮೆ ಆಗಿ ಲಾಭಗಳು ಜಾಸ್ತಿ ಆದರೆ ನೀವು ಒಂದು ಒಳ್ಳೆ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಒಂದು ಆದಾಯ ಬರುತ್ತೆ, ಒಂದು ಆದಾಯ ಚಾನ್ಸಸ್ ಇರುತ್ತೆ. ಸ್ಟಾಪ್ ಲಾಸ್ ಹಾಕ್ಕೊಂಡು ನೋಡಿಕೊಂಡು ಮಾಡಬೇಕು. ಆಮೇಲೆ ಕ್ಯಾಪಿಟಲ್ ಸ್ವಲ್ಪ ಕಡಿಮೆ ಹಾಕಬೇಕು, ತುಂಬ ಜಾಸ್ತಿನೂ ಹಾಕೋಬಾರ್ದು. ಇಲ್ಲಾಂದರೆ ಮಲ್ಟಿಪಲ್ ಶೇರ್ಸ್ಗಳು, ಇದರಲ್ಲಿ ಒಂದು 150-200 ಶೇರ್ಸ್, ಇನ್ನೊಂದು IRFCನಲ್ಲಿ ಸ್ವಲ್ಪ ಈ ಥರ ಬೇರೆ ಬೇರೆ ಕಂಪ್ನಿ, ನಿಮಗೆ ಇಷ್ಟ ಆಗಿರೋ ಕಂಪ್ನಿನಲ್ಲಿ ನೀವು ಹಾಕ್ಕೊಂಡು ಮಾಡ್ಬೋದು. ಮಲ್ಟಿಪಲ್ 2-3 ಕಂಪ್ನಿ ಶೇರ್ಸ್ನಲ್ಲಿ ನೀವು ಒಂದು ಮಾಡ್ಬೋದು. ಬಜೆಟ್ನ ತುಂಬ ಜಾಸ್ತಿನೂ ಹಾಕಕ್ಕೆ ಹೋಗಬಾರ್ದು, ಸ್ಟಾರ್ಟಿಂಗ್ನಲ್ಲೇ ಇದಾಗುತ್ತೆ. ಅದೇ ರೀತಿ HDFC ಬ್ಯಾಂಕಲ್ಲಿ ನೋಡೋದಾದರೆ ಇದ್ರೂ ಅಷ್ಟೇ ಇವತ್ತು ಸುಮಾರು ₹18 ಅಷ್ಟು ಏರಿಕೆ ಆಯಿತು. ಇದರಿಂದ ಏರಿಕೆ ಆದ್ದರಿಂದ ಇದು ನಮಗೆ ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲಿ ಪರಿಣಾಮ ಬಿದ್ದೇ ಬೀಳುತ್ತೆ. ನಮ್ಮ ಸ್ಟಾಕ್ ಮಾರ್ಕೆಟು ಇವತ್ತು ಏರಿದೆ. ಅದೇ ರೀತಿ ಇನ್ಯಾವುದು ಅಂತ ಹೇಳಿದ್ರೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಟಾಪ್ ಗೇನರ್ಸ್ ಅಂತ ಹೇಳಿದ್ರೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ನೋಡ್ಬೋದು. ಇದು ಪ್ರತಿಯೊಂದು ಶೇರಲ್ಲಿ ಸುಮಾರು ₹280 ಅಷ್ಟು ಏರಿಕೆ ಆಗಿದೆ. ಐಚರ್ ಮೋಟರ್ಸಲ್ಲಿ ಸುಮಾರು ₹134.85 ಅಂದರೆ ₹135 ಅಷ್ಟು ಏರಿಕೆ ಆಗಿದೆ. ಸನ್ ಫಾರ್ಮಸ್ಯೂಟಿಕಲ್ಸ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ₹40.70 ಏರಿಕೆ ಆಗಿದೆ. ಡಿವಿಸ್ ಲ್ಯಾಬೊರೇಟರೀಸ್ ನೋಡ್ಬೋದು, ಸುಮಾರು ಅಂದರೆ ಹತ್ತತ್ರ ಒಂದು ₹119 ಅಷ್ಟು ಏರಿಕೆ ಆಗಿದೆ. ಟಾಟಾ ಮೋಟರ್ಸಲ್ಲಿ ಸುಮಾರು ₹25 ಏರಿಕೆ ಇದೆ. ಹತ್ತತ್ರ ಇದು ₹900 ಟಚ್ ಆಗೋಕ್ಕೆ ಹತ್ತತ್ರ ಹೋಗ್ತಾ ಇದೆ ಅಂತ ಹೇಳ್ಬೋದು ಟಾಟಾ ಮೋಟರ್ಸ್. ಸಿಪ್ಲಾದಲ್ಲಿ ನೀವು ನೋಡಿದ್ರೆ ಪ್ರತಿಯೊಂದು ಶೇರಲ್ಲಿ ಒಂದು ₹34 ಹತ್ತತ್ರ ₹34 ಅಷ್ಟು ಏರಿಕೆ ಆಗಿದೆ. ಬೇರೆ ಎಲ್ಲ ಯಾವ ಕಂಪ್ನಿನಲ್ಲಿ ಅಂದರೆ ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಪ್ರತಿಯೊಂದು ಶೇರಲ್ಲಿ ₹235.25 ಅಷ್ಟು ಏರಿಕೆ ಆಗಿದೆ. ಬಜಾಜ್ ಫಿನ್ಸರ್ವ್, ಗ್ರಾಸಿಮ್ ಇಂಡಸ್ಟ್ರೀಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಪವರ್ ಗ್ರಿಡ್, ಅಲ್ಟ್ರಾಟೆಕ್ ಸಿಮೆಂಟ್ಸ್ನಲ್ಲಿ ಏರಿಕೆ ಆಗಿದೆ. ಅದೇ ಇಂಟ್ರಾಡೇ ಟ್ರೇಡು ಅಂತ ಹೇಳಿದ್ರೆ ಇಂಟ್ರಾಡೇ ಟ್ರೇಡ್ ನೋಡ್ಬೋದು. ನಾವು ಸುಮಾರು ಮಾತಾಡಿದ್ದೀವಿ, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ, ಡಿಸೆಂಬರಿಂದನೂ ಮಾತಾಡಿದ್ವಿ. ಅಲ್ಲೂ ನಿಮಗೆ ಒಂದು 2 ತಿಂಗಳಿಂದ ಒಂದು ಒಳ್ಳೆ ಟ್ರೇಡೇ ಸಿಕ್ಕಿರೋದು. SBI ಬಗ್ಗೆ ಮಾತಾಡಿದ್ದೀವಿ, ಇಂಡ್ಯಾಲ್ಕೋ ಬಗ್ಗೆ ಮಾತಾಡಿದ್ದೀವಿ. ಅದೇ ರೀತಿ ಸುಮಾರು ಕಂಪ್ನಿ ಕವರ್ ಮಾಡಿದ್ದೀನಿ. ಕ್ಯಾಪಿಟಲ್ ಅಂದರೆ ಒಂದು ಕ್ಯಾಪಿಟಲ್ ತುಂಬ ಎಕ್ಸಸ್ ಆಗಿ ಹಾಕ್ಬಿಟ್ಟು ರಿಸ್ಕ್ ತಗೊಂಡು ಮಾಡೋದಲ್ಲ, ಆ ಆ್ಯಂಗಲಲ್ಲಿ ಮಾಡಿರೋದು. ಎಷ್ಟಾಗುತ್ತೋ ಅಷ್ಟು ಒಂದು 10,000 ರೇಂಜಲ್ಲಿ ಮಾಡಿ ನೀವು ಹೇಗೆ ಲಾಭ ತೆಗಿಬೋದು. ಇಲ್ಲ ಅಂದರೆ 2-3 ಕಂಪ್ನಿದು ನೀವು ಮಿಕ್ಸ್ ಮಾಡಿ ನೀವು ತೊಗೊಂಡ್ರು ಒಂದು ಕಂಪ್ನಿ ಲಾಸ್ ಆಗಿ 2 ಕಂಪ್ನಿನಲ್ಲಿ ಏರಿಕೆ ಆದ್ರೂ ನಿಮಗೆ ಒಂದು ಲಾಭ ಬರುತ್ತೆ. ಆ ಥರ ಒಂದು ಲೋ ರಿಸ್ಕ್ನಲ್ಲಿ ಮಾಡೋದು ನಾವು ಮಾಡಿರೋದು. ಹೆವಿ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ದುಡ್ಡು ಬಂದ್ಬಿಟ್ಟು ನೀವು ನಿಮ್ಮ ಕ್ಯಾಪಿಟಲ್ನ ತುಂಬ ರಿಸ್ಕ್ ಮಾಡ್ಕೊಳ್ಳೋದಲ್ಲ. ಅದೇ ರೀತಿ ನಾವು ನೋಡೋದಾದರೆ 31 ಇವತ್ತು 31 ನಾಳೆ ಬಜೆಟ್ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು ಟ್ರೇಡ್, ಯಾಕಂದರೆ ಟ್ರೇಡ್ ತುಂಬ ಜನ ಮಾಡೋದಿಲ್ಲ. ಇಷ್ಟು ದಿವಸ ನಡೆದಿದೆ, ಹಾಗೆ ನಡಿಬೇಕಂತೇನಿಲ್ಲ, ಏನಾರ ಆಗ್ಬೋದು ಸ್ಟಾಕ್ ಮಾರ್ಕೆಟ್ ಅಂದರೆ. ಅದೇ ರೀತಿ 31 ಜನವರಿ 2024 ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಅಂತ ಹೇಳಿದ್ರೆ
ಒಂದು 9,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 200 ಶೇರ್ಸ್ನ ನಾವು ಇದರಲ್ಲಿ ಇಂಡಿಯನ್ ರಿನ್ಯೂಬಲ್ ಎನರ್ಜಿನಲ್ಲಿ ಹೂಡಿಕೆ ಮಾಡಿದ್ರೆ ಪ್ರತಿಯೊಂದು ಶೇರಲ್ಲಿ ₹8.65 ಏರಿಕೆ ಆಗಿದೆ. ಅಂದರೆ 1,730 ರೂಪಾಯಿ ಅಷ್ಟು ರಿಟರ್ನ್ಸ್ ಬರುತ್ತೆ. ಅದರಲ್ಲಿ ಫೀಸ್ ಗೀಸ್ ಎಲ್ಲ ತೆಗೆದ್ರೆ ಸುಮಾರು 1,700 ರೂಪಾಯಿ. ಇದು ಬಂದಿದ ತಕ್ಷಣ ತುಂಬ ಖುಷಿ ಆಗೋದು ಅಲ್ಲ. ಯಾಕೆ ಅಂತ ಹೇಳಿದ್ರೆ ಲಾಸ್ ಆದರೆ ಸ್ಟಾಪ್ ಲಾಸ್ ಆದಾಗ ಒಂದು ₹2 ₹3 ಸ್ಟಾಪ್ ಲಾಸ್ ಆಗಿರ್ತೀರ. ಪ್ರತಿಯೊಂದು ಶೇರಲ್ಲಿ ಒಂದು ₹2 ಲಾಸ್ ಆಯಿತು ಅಥವಾ ₹3 ಲಾಸ್ ಆಯಿತು ಅಂದರೆ ಒಂದು 200 ಶೇರ್ಸ್ ನೀವು ಖರೀದಿ ಮಾಡಿದರೆ ಒಂದು ₹400 ₹600 ಲಾಸ್ ಆಗುತ್ತೆ. ಆವಾಗ ಎತ್ತಿಡ್ಕೋಬೇಕು. ಲಾಭ ಬಂದಾಗ ಲಾಸ್ನ ಮುಂದೆ ಒಂದು ಲಾಸ್ ಆಗೋದನ್ನ ಬೇರ್ ಮಾಡೋದಕ್ಕೆ ನಾವು ರೆಡಿ ಆಗಬೇಕು. ತುಂಬ ಏನೋ ಹೇಳ್ತಾರಲ್ಲ, ಖುಷಿ ಆದಾಗ ತುಂಬಾ ಹಿಗ್ಬಾರ್ದು, ಆಮೇಲೆ ದುಃಖ ಆದಾಗ ತುಂಬಾ ಕುಗ್ಗಬಾರ್ದು ಅಂತ, ಆ ಥರ ಇದು. ಆಯಿತು, ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.